10 ಲಕ್ಷ ಕೋಟಿ ನನಗೆ ಬಂಡವಾಳ ಹರಿದು ಬರುತ್ತೆ ಅಂತ ಹೇಳಿದ್ರು. 40,000 ಕೋಟಿ ನಾನು ಟನಲ್ಗೆ ಹಾಕ್ತೀನಿ ಬಿಡ್ರಿ ಅಂತಾರೆ. ಐ ಇನ್ವೆಸ್ಟ್ 40,000 crore ಫಾರ್ ಟನಲ್ ಪ್ರಾಜೆಕ್ಟ್ ಅಂತಾರೆ ಅವರು. 10 ಲಕ್ಷ ಕೋಟಿ ನನಗೆ ಬರುತ್ತೆ ರೀ, ಬೆಂಗಳೂರು ಚೆನ್ನಾಗಿ. ಮತ್ತು ಇನ್ನೊಂದು ಏರ್ಪೋರ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏರ್ಪೋರ್ಟ್ ಬಗ್ಗೆ ಪ್ರಸ್ತಾಪ ಆದಂಗಿಲ್ಲ, ನಾನು ಚೆಕ್ ಮಾಡ್ತೀನಿ, ಬಂದಾಗ ನಾನು ಚೆಕ್ ಮಾಡ್ಕೊಳ್ತೀನಿ. ನನಗೆ ನೆಲಮಂಗಲದ ಹತ್ರನೋ ತುಮಕೂರು ಬಳಿನೋ ಇಲ್ಲ ಕನಕಪುರ ಬಿಡದಿ ಬಳಿನೋ ಏರ್ಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಯಾರಿಗೆ ಮಾಡಿದೆ ಅಂತ ಅವ್ರು ಕೇಳಿದ್ರೆ ನಿಮ್ಮ ಉತ್ತರ ಏನದಕ್ಕೆ? 40,000 ಕೋಟಿ ನಾನು ಹಾಕ್ತಿದ್ದೀನಪ್ಪ ಟನಲ್ಗೆ ಅಂತ. ಸರ್ ಅದು 10 ಲಕ್ಷ ಕೋಟಿ ಬೇಕಲ್ವಾ ಸರ್? ಅಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಬೇಕಲ್ವಾ ಸರ್? ವಿವೇಕ್ ಈ ಪ್ರಶ್ನೆಗೆ ವಿವೇಕ್ ಅವರಿಂದ ಕೇಳ್ಬಿಡ್ತೀನಿ. ಸೊ ಕ್ಲಾರಿಫಿಕೇಶನ್, 10 ಲಕ್ಷ ಕೋಟಿ ಇನ್ವೆಸ್ಟ್, ಅದೇ 10.17 ಪೂರ್ತಿ ಬರೀ ಬೆಂಗಳೂರಲ್ಲೇ ಆಗಲ್ಲ, ಅಕ್ರಾಸ್ ಕರ್ನಾಟಕ. ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಫಾರ್ ಇಂಡಸ್ಟ್ರಿ. ಓಕೆ, ಖಜಾನೆಗೆ ಬರಲ್ಲ ಅದು. ಓಕೆ. ನೀವಾಗ 40,000 ಕೋಟಿ ಇದು ಟನಲ್ಗೆ ಸ್ಪೆಂಡ್ ಮಾಡೋದು ಫಂದ ಖಜಾನೆಗೆ ಬಂದಿರೋದು. ಇದು ಓಕೆ, ಇದು ಟ್ಯಾಕ್ಸ್ ಬಂದ್ರಿಂದ ಸ್ಪೆಂಡ್ ಆಗಿರೋದು. 10.17 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಓಕೆ ಫಾರ್ ಇಂಡಸ್ಟ್ರಿ ಡೆವಲಪ್ಮೆಂಟ್, ಓಕೆ, ಫಾರ್ ಲ್ಯಾಂಡ್, ಪ್ಲಾಂಟ್ ಅಂಡ್ ಮೆಷಿನರಿ ಆ್ಯಂಡ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್, ಆಲ್ ದಟ್. ಸೊ ಆ ಇನ್ವೆಸ್ಟ್ಮೆಂಟ್ ಇಲ್ಲಿ ಬರಲ್ಲ, ಇದು ಇಂಡಸ್ಟ್ರಿಯಲೈಸೇಷನ್. ಆಯ್ತು ಸರ್, ನಂದು ಇನ್ನೊಂದು ಪಾಯಿಂಟ್ ಇಲ್ಲಿ ಏನು ಅಂತ ಹೇಳಿದ್ರೆ ಸರ್, ಒಂದು ಪ್ರದೇಶದಲ್ಲಿ ಅದು ಮೈಸೂರು ಪಿಕ್ ಮಾಡ್ತಿರೋ, ತುಮಕೂರು ಪಿಕ್ ಮಾಡ್ತಿರೋ, ಬೀದರೋ, ಕಲಬುರಗಿನೋ ಏನೋ ಅಂದ್ಕೊಳ್ಳಿ, ಒಂದು ಮೂಲಭೂತ ಸೌಕರ್ಯ, ನನಗಿಲ್ಲೊಂದು ಏರ್ಪೋರ್ಟ್ ಚೆನ್ನಾಗಿದೆ, ಕರೆಕ್ಟ್, ನನಗಿಲ್ಲಿ ಯಾವುದೋ ಸಮುದ್ರದ ಬಳಿ ಇದ್ದರೆ ನನಗೆ ಸಂಚಾರಕ್ಕೆ ನನಗೆ ಅನುಕೂಲ ಇದೆ, ಕರೆಕ್ಟ್, ರೈಲ್ವೆ ಇದೆ, ಒಂದು ಟನಲ್ ಇದೆ, ಇಲ್ಲಿ ಒಂದು ಮೆಟ್ರೋ ಇದೆ ಅಂದಾಗ ಅಲ್ಲಿ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಸಕ್ತಿ ತೋರಿಸೋದಕ್ಕೂ ಯಾವುದೋ ಕುಗ್ರಾಮದ ಬಳಿ ನಾನು ಏನೋ ಮಾಡ್ತೀನಿ ಅಂದಾಗ ಅದು ವ್ಯತ್ಯಾಸ ಇರುತ್ತಲ್ವಾ ಅಂತ. ವಿಪರ್ಯಾಸ ಆಗಿರೋದು 80% ಆಫ್ ದ ರೆವಿನ್ಯೂ ಇಸ್ ಇನ್ ದ ಬ್ಯಾಂಗ್ಳೂರ್, ರೂರಲ್ ಅಂಡ್ ಅರ್ಬನ್. 80% ಆಫ್ ದ ರೆವಿನ್ಯೂ ಕರ್ನಾಟಕ. ಬೇರೆ ಕಡೆ ಯಾಕೆ ಹೋಗಿಲ್ಲ ಅಂದ್ರೆ, ನಮ್ಮ ದುರಾದೃಷ್ಟ ಏನ ಅಥವಾ ದರಿದ್ರ ಏನಂದ್ರೆ, ಮೈಸೂರು ಬ್ಯಾಂಗ್ಳೂರ್ ಏನಂತ ರೋಡ್ ಮಾಡಿದ್ರಲ್ಲ ಅಂತ ಇಂಟರ್ನ್ಯಾಷನಲ್ ರೋಡ್, ಅದು ಇಂಟರ್ನ್ಯಾಷನಲ್ ಅಲ್ಲ. ಬಿಹಾರ್ ಹೋಗಿ, ರಾಜಸ್ಥಾನ ಹೋಗಿ, ಜಮ್ಮು ಕಾಶ್ಮೀರ ಕೂಡ ಹೋಗಿ, ಮಹಾರಾಷ್ಟ್ರ ಹೋಗಿ, ಎಷ್ಟೊಂದು ರೋಡ್ ಚೆನ್ನಾಗಿದ್ವೆ. ನಮ್ಮ ಕರ್ನಾಟಕದಲ್ಲಿ ಇದೆಯಾ? ಓಕೆ, ಯಾಕಿಲ್ಲ? ಓಕೆ, ದರಿದ್ರ ಅಲ್ವಾ ನಮಗೆ? ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಸೆಕೆಂಡ್ GST ಹೈಯೆಸ್ಟ್ ಪೇಯರ್. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬರುವಾಗ ಇಂಡಸ್ಟ್ರಿಯಲೈಸೇಷನ್ ಆಗಬೇಕು, ಇನ್ವೆಸ್ಟರ್ಗೆ ಒಂದು ಈಸಿ ಆಗಬೇಕು. ಓಕೆ, ಬೀದರ್ ಹೋಗಿ ಮಾಡ್ತೀನಿ, ಗುಲ್ಬರ್ಗ ಹೋಗಿ ಮಾಡ್ತೀನಿ, ಅಲ್ಲ ಏರ್ಪೋರ್ಟ್ ಇದೆಯಾ, ರೋಡ್ ಇದೆಯಾ ಹೋಗ್ಲಿಕ್ಕೆ? ಇಲ್ಲಿಂದ ಜಸ್ಟ್ ತುಮಕೂರು ಹೋಗ್ಲಿಕ್ಕೆ ಆ ಗುರಗುಂಟಳ್ಳಿಯ ಪಾಸ ಮಾಡಬೇಕಾದ್ರೆ 1 ಗಂಟೆ ಬೇಕು. ಗುರುಗುಂಟೆ ಪಾಳ್ಯ, ಜಸ್ಟ್ ಇಮ್ಯಾಜಿನ್, ಗುರುಗುಂಟೆ ಪಾಳ್ಯ ಯಶೋಧರಿಂದ ಪಾಸ್ ಮಾಡಬೇಕಾದ್ರೆ 1 ಗಂಟೆ ಬೇಕು. ಅಥವಾ ನೀವು ಆ ಕಡೆ ಸ್ಪೆಷಲಿ ಶನಿವಾರ ರಾತ್ರಿ ಬಂದ್ರಂತೂ ಆ ಫ್ಲೈಓವರ್ನಿಂದ ನೀವು ಯಶವಂತ ಪಾಸ್ ಮಾಡಬೇಕಾದ್ರೆ 1.5 ಗಂಟೆ ಬೇಕು. ರಾತ್ರಿ 11 ಗಂಟೆ 12 ಗಂಟೆ ಆದ್ರೂ. ಇಂಥ ಸಿಚುವೇಶನ್ ಇರುವಾಗ ನೀವು ಎಲ್ಲಿ ಸರ್ ಇಂಡಸ್ಟ್ರಿಯಲೈಸೇಷನ್ ಬರುತ್ತೆ? ಇಲ್ಲಿ ಎರಡು ದಿನೇಶ್, ನಾನು ನಿಮ್ಗೆ ಕೇಳ್ಬಿಡ್ತೀನಿ ಪ್ರಶ್ನೆ. ಈ ಥರ ಪ್ರಶ್ನೆ ಇದ್ರ ಬಗ್ಗೆ ನಾನು ಬಹಳ ಡಿಬೇಟ್ಗಳು ಮಾಡಿದ್ದೀನಿ. ಇದ್ರ ಬಗ್ಗೆ ಒಂದು ಉತ್ತರ ಬಂತು ಲಾಸ್ಟ್ ಟೈಮು ಟ್ಯಾಕ್ಸ್ ಡಿವಲ್ಯೂಷನ್ ಅಂತ ವಿಚಾರ ಬಂದಾಗ. ನೋಡಿ ಸ್ವಾಮಿ, ನಾವು ₹1 ತೆರಿಗೆ ಕೊಡ್ತೀವಿ ಕೇಂದ್ರದವ್ರಿಗೆ, 13 ಪೈಸೆ ನಮ್ಗೆ ವಾಪಸ್ ಕೊಟ್ಬಿಟ್ರೆ ನಮ್ಮದೇ ದೊಡ್ಡ ಪುಣ್ಯ. ಉತ್ತರದ ರಾಜ್ಯಗಳಿಗೆ ಜನಸಂಖ್ಯೆ ಆಧಾರದ ಮೇರೆಗೆ ತಾತನ ಕಾಲದ ಕಥೆ ಇಟ್ಕೊಂಡಿವರು ಅವ್ರ ಜನಸಂಖ್ಯೆ ಕಂಟ್ರೋಲ್ ಮಾಡಲೇ ಇಲ್ಲ, ಜನ ಜಾಸ್ತಿ ಅಂತ ಅವ್ರಿಗೆ ಜಾಸ್ತಿ ತೆರಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರು ರಸ್ತೆನೂ ಮಾಡ್ಕೋತಾರೆ, ಸ್ವಿಮ್ಮಿಂಗ್ ಪೂಲು ಮಾಡ್ಕೋತಾರೆ, ಏನು ಬೇಕಾದರೂ ಮಾಡ್ಕೋತಾರೆ. ದಕ್ಷಿಣದ ರಾಜ್ಯಗಳಿಗೆ ನಿರಂತರ ಅನ್ಯಾಯ. ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯ್ಡ್ ಕಂಟ್ರಿ ಸ್ಟೇಟ್ ಈಸ್ ಕರ್ನಾಟಕ, ನೆಕ್ಸ್ಟು ಮಹಾರಾಷ್ಟ್ರ ಅಂತ ನಾನು ಹೇಳ್ತಾ ಇದ್ದೀನಲ್ವಾ. ನಮ್ಗೆ ಈ ಥರ ತೆರಿಗೆಲ್ಲ ಅನ್ಯಾಯ ಮಾಡ್ತಾರೆ, ಕತ್ತಿಸ್ಕೋ ಕೆಲಸ ಮಾಡ್ತಾರೆ, ಸೆಸ್ಸು ಜಾಸ್ತಿ ತೊಗೋತಾರೆ ನಮ್ಮ ಬಳಿಯಲ್ಲಿ. ನಾವೆಲ್ಲ ಇಂಡಸ್ಟ್ರಿಗೆ ಅನುಕೂಲ ಮಾಡಿಕೊಡೋದು, ತೆರಿಗೆ ಮಾತ್ರ ಇವ್ರಿಗೆ ಹೋಗ್ತಿರುತ್ತೆ, ನಮಗೇನೂ ಇಲ್ಲ, ನಾವೇನು ಮಾಡೋಣ ಅಂತ ಇನ್ ಜನರಲ್ ಕ್ವಶನ್ ಅವ್ರು ಅಂತ ಕೇಳ್ತಾರೆ. ಈಗ ನಾನು ಅದನ್ನೇ ಹೇಳಕ್ ಬಂದೆ. ಏನಂದ್ರೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದ್ರೆ, ಈಗ ನಾವೇ GST ಜನರೇಟ್ ಮಾಡ್ತಾ ಇದ್ದೀವಿ. GST ಜನರೇಟ್ ಮಾಡ್ತು ಅಂದ್ರೆ ನಮ್ಮ ಭೂಮಿ ನೈರ್ಮಲ್ಯತೆ ಹಾಳಾಗ್ತಾ ಇದೆ, ಕಸ ಗಾರ್ಬೇಜ್ ಜಾಸ್ತಿ ಆಯ್ತಾ ಇದೆ, ಗ್ರೌಂಡ್ ವಾಟರ್ ಕಡಿಮೆ ಆಗ್ತಾ ಇದೆ. ಅದೆಲ್ಲ ನಾವು ಮೈನಸ್ ಮಾಡ್ಕೊಂಡು ಅವರು GST ಉದ್ಧಾರ ಮಾಡೋದಕ್ಕೆ ನಾವು ಇಂಡಸ್ಟ್ರೀಸ್ಗೆ ಯಾಕೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಒಂದು ಕ್ರಿಯೇಟ್ ಆಗುತ್ತೆ. ಅಂದರೆ ಹೊಸ ಇಂಡಸ್ಟ್ರಿಗಳಿಗೆ ಓಕೆ, ಇವರು ಹೊಸ ಇಂಡಸ್ಟ್ರಿ ಕರಿಬೇಕು ಅಂದಾಗ ನಮಗೆ ಕೇಂದ್ರದಿಂದನೂ ಅನುದಾನಗಳು ಜಾಸ್ತಿ ಬರಬೇಕಾಗತ್ತೆ. ಇದಕ್ಕೆ ಪರ್ಪಸ್ ಆಗಿ ಈಗ ಕೆರೆ ಅಭಿವೃದ್ಧಿಗೆ ಒಂದು 3,000 ಕೋಟಿ ಕೊಡ್ತೀವಿ ಅಂತ. ಯಾಕಂದ್ರೆ ಗ್ರೌಂಡ್ ವಾಟರ್ ಇಂಪ್ರೂವ್ ಆಗೋದು ಕೆರೆ ಮುಖಾಂತರನೇ. ಈಗ ಎಲ್ಲಾ ಇಂಡಸ್ಟ್ರಿಗಳು ನೀರು ಎಳಿತಾರೆ ಬೋರ್ಗಳಕ್ಕೆ, ವಾಪಸ್ ನೀರು ಫಿಲ್ ಮಾಡಕ್ಕೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಈಗ ಅದಕ್ಕೊಂದು 3,000 ಕೋಟಿ ಕೊಡ್ಲೇ ಇಲ್ಲ. ಪೆರಿಫರಲ್ ರಿಂಗ್ ರೋಡ್ಗೆ 5,000 ಕೋಟಿ ಕೊಡ್ತೀವಿ ಅಂದ್ರು, ಅದು ಕೊಡ್ಲಿಲ್ಲ. ಇನ್ನು ಭದ್ರಾ ಮೇಲ್ದಂಡೆ 5,300 ಕೋಟಿ. ಅಂದ್ರೆ ಈ ಎಲ್ಲಾ ಮೈನಸ್ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಸೆಸ್ಗಳದು, ಈ ಪೆಟ್ರೋಲು, ಡೀಸೆಲು ಮತ್ತೆ ಟೋಲ್ ಸೆಸ್ಗಳು. ಈ ಟೋಲ್ ಅಲ್ಲಿ ಸೆಸ್ ಹಾಕೋ ದುಡ್ಡು ಬಂದು ಟೋಲ್ ಸೆಸ್ ಕಲೆಕ್ಟ್ ಮಾಡಿರೋದು ಯಾತಕ್ಕೆ ಅಂದ್ರೆ, ರಸ್ತೆ ಬದಿ
ಹೋಟೆಲ್ಸ್ಗಳಿಗೆ, ರೆಸ್ಟ್ ರೂಮ್ಗಳಿಗೆ, ಆಕ್ಸಿಡೆಂಟ್ ಆದ ಆಂಬ್ಯುಲೆನ್ಸ್ಗಳಿಗೆ, ಆಸ್ಪತ್ರೆಗಳಿಗೆ, ಟ್ರಾಮಾ ಸೆಂಟರ್ಗೆ ತಗೊಂಡೋಗಿ ಖರ್ಚು ಮಾಡ್ತಾ ಇರೋದು ಎಲ್ಲಿಗೆ? ಏರ್ಪೋರ್ಟ್ಗಳಿಗೆ, ಬಂದರ್ಗಳಿಗೆ. ಅಂದ್ರೆ ರಸ್ತೆ ಸೆಸ್ ದುಡ್ಡು ತಗೊಂಡೋಗ್ಬಿಟ್ಟು ನೀವು ಅಲ್ಲಿ ಖರ್ಚು ಮಾಡೋದು, ಹೇಳೋದೊಂದು ಮಾಡೋದೊಂದು. ಅಂದ್ರೆ ರಾಜ್ಯದ ಜನತೆಗಳಿಗೆ ಈ ತರ ಎಲ್ಲ ಮೋಸ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಈಗ ಇವೆಲ್ಲ ನೋಡ್ಕೊಂಡು ಬಂದ್ರು ಎಲ್ಲಾ ಕಡೆಯಿಂದನೂ ಮೋಸ ಆಗ್ತಾ ಇದೆ. ಮತ್ತೆ ನಾವು ಈಗ ಆಲ್ರೆಡಿ ಇನ್ನೊಂದು ಹೇಳಿದ್ರಿ, ಅಗ್ರಿಕಲ್ಚರ್ದು 20,000 ಕೋಟಿ ಇವ್ರು ಏನು ಇಟ್ಟಿದ್ದಾರೆ ಈ ಸತಿ ಬಡ್ಜೆಟ್, ಅದು ಹಳೆ ಪೆಂಡಿಂಗ್ ಬಿಲ್ಗೆ, ಇಟ್ ಇಸ್ ನಾಟ್ ಫಾರ್ ಪ್ರೆಸೆಂಟ್. ಇದಿಲ್ಲ 31,000 ಕೋಟಿ ಆಲ್ರೆಡಿ ಪೆಂಡಿಂಗ್ ಇದೆ. ಏನು ದೊಡ್ಡ ನೀರಾವರಿ ಮತ್ತೆ ಸಣ್ಣ ನೀರಾವರಿಗೆ 31,000 ಕೋಟಿ ಇದೆ, ಏನು ಪೆಂಡಿಂಗ್, ಇನ್ಕ್ಲೂಡಿಂಗ್ BBMP ಕೆರೆಗಳ ಅಭಿವೃದ್ಧಿದು ಎಲ್ಲ ಸೇರಿ. ಇವಾಗ ಏನು ಇವರು ಬಜೆಟ್ ಇರೋದು ಕೇವಲ ಹಳೆ ಪೆಂಡಿಂಗ್ ಬಿಲ್ಗೆ, ಹೊಸ ಪ್ರಾಜೆಕ್ಟ್ ಏನು ಮಾಡಲ್ಲ. ಅದನ್ನ ಜನ ತಿಳ್ಕೋಬೇಕು. ಸಿದ್ದರಾಮಯ್ಯನವರು ಈ ವರ್ಷ ಏನು ಮಾಡ್ತಾರೆ ಅಂತಲ್ಲ, ಹಳೆ ಪೆಂಡಿಂಗ್ ಬಿಲ್ಗೆ. ಏನು ಚರ್ಚೆ ಏನು ಬಂದಿತ್ತು ಅಂದರೆ, ಇದು ಇಲ್ಲೇ ಇದ್ದಾರೆ, ಕೇಳ್ಬಿಡ್ತೀನಿ ನಾನು. ಏನು ಚರ್ಚೆ ಬಂತು ಅಂದರೆ, ಈ BJP ಗೌರ್ಮೆಂಟ್ ಲಾಸ್ಟ್ ನಮ್ಮ ಸ್ಟೇಟಲ್ಲಿ ಇದ್ದಾಗ ಚುನಾವಣಾ ವರ್ಷದಲ್ಲಿ ಮನಸೋ ಇಚ್ಛೆ ಅವ್ರ ಬಜೆಟ್ ಅನ್ನು ಮೀರಿ ಯೋಜನೆಗಳಿಗೆ ಅಲಾಟ್ ಮಾಡಿ ಹೊರಟುಬಿಟ್ರು. ಕೈಯಿಂದ ಏನು ಕೊಡ್ಲಿಲ್ಲ ಅವರು, ಯಾವ ಯೋಜನೆಗೂ ಅವ್ರೇನು ಕೊಡ್ಲಿಲ್ಲ. ಕೆಲವರು ತಿಂದುಬಿಟ್ರು ಅದರಲ್ಲಿ. ಇವ್ರ ತಲೆ ಮೇಲೆ ಹಾಕಿಬಿಟ್ರು. ನಾನು ಯಾಕ್ರಿ ಕೊಡ್ಲಿ ಅಂತ ಇವರು, ಅವ್ರನ್ನೇ ಕೇಳ್ಕೊ ಹೋಗು ಅಂತ ಅವರು. ಅಲ್ಲ ಅವ್ರು ಕೇಳಿ ಅಂತ ಅಲ್ಲ, ಇವ್ರು ಕೇಳ್ಬೇಕಿತ್ತು ವರ್ಕ್ನ, ಕೇಳ್ತಾ ಇಲ್ಲ. ಅವ್ರಿಗೆ 40 ಕೊಟ್ಟಿದ್ರಿ, ನಮ್ಗೆ 20 ಕೊಡಿ ಅಂತ ಅವ್ರೆ. ಟೋಟಲ್ ಅದಕ್ಕೆ 60% ಸರ್ಕಾರ ಅಂತ ಹೇಳ್ತಾ ಇರೋದು ಸರ್. ಮತ್ತೆ ಇನ್ನೊಂದು ಒಂದ್ ನಿಮಿಷ ಸರ್, ಎಜುಕೇಶನ್ ಫಸ್ಟ್ 14.7% ಇತ್ತು, ಅದನ್ನ 11.7 ತಂದ್ರು, ಈಗ 10% ತಂದಿದ್ದಾರೆ. ಅಂದ್ರೆ ಎಜುಕೇಶನ್ ಯಾವ ಆಂಗಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ ನೀವು? ಎಜುಕೇಶನ್ 15% ಇಂದ 10% ತಂದ್ರೆ ಯಾವ ರೀತಿ ಆಗುತ್ತೆ? ಇನ್ನು ಹೆಲ್ತ್ ಬಂದು 7 ಇತ್ತು, ಈಗ 5ಕ್ಕೆ ತಂದವ್ರೆ. ಲಾಸ್ಟ್ 4.9, 0.1% ಇನ್ಕ್ರೀಸ್ ಮಾಡಿದ್ರೆ ಇವನ್ ಸಂಬಳ ಕೊಡೋಕ್ಕೂ ಇವ್ರ ಕೈಲಿ ಯೋಗ್ಯತೆ ಆಗಲ್ಲ, ನಾನು ಹೇಳೋದು ಹೆಲ್ತ್ ಡಿಪಾರ್ಟ್ಮೆಂಟ್ನ. ಇನ್ನು ಅಗ್ರಿಕಲ್ಚರ್ಗೆ ಬಂದಾಗ ಇವ್ರು ಬರೀ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಅಲ್ಲಿ ಹೇಳ್ತಾ ಇರೋದು ಎರಡೇ ಒಂದು ಕೃಷಿ ಯಂತ್ರೋಪಕರಣಗಳಿಗೆ 440 ಕೋಟಿ, ಇರಿಗೇಷನ್ಗೆ ಅದು ಡ್ರಿಪ್ಸ್ಗೆ ಒಂದು 428 ಕೋಟಿ, ಅಷ್ಟು ಬಿಟ್ರೆ ಇನ್ನೆಲ್ಲೂ ಹಣನ ಹೇಳ್ತಾ ಇಲ್ಲ ಸಿದ್ದರಾಮಯ್ಯನವರು. ಅಂದ್ರೆ ಇದು ಒಂದ್ ರೀತಿ ಇವೆಲ್ಲ ಏನಂದ್ರೆ ಸುಮ್ನೆ ಜನರನ್ನ ಒಂದು ಕಣ್ಣು ಅಂದ್ರೆ ಮ್ಯಾಜಿಕ್ ಮಾಡೋದು. ಸುಮ್ನೆ ನಿಮ್ಗೆ ಏನೋ ತೋರಿಸ್ಬಿಟ್ಟು ವಾಪಸ್ ಎತ್ತಿಟ್ಕೊಳ್ಳೋದು, ಅದು ಎಲ್ಲೋಯ್ತು ಎಲ್ಲಿ ಬಂತು ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಸುಮ್ನೆ ಬೋಗಸ್ ಬಜೆಟ್ ನ ಓದ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ನಾವು. ಮತ್ತೆ ಕೇಂದ್ರ ಸರ್ಕಾರನು ಕೂಡ ಅಷ್ಟೇ, ಯಾವ್ದು ರಾಜ್ಯಕ್ಕೆ ಬರುವಾದ ಯೋಜನೆಗಳನ್ನ ಯಾವ್ದು ಕೊಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ನಾವು GST ಕಟ್ಟಕ್ಕೆ ಉತ್ಸುಕರಾಗಿದ್ರೆ ಹೊರತು ನಮ್ಮ ಸೌಕರ್ಯಗಳಿಗೆ ಕೇಂದ್ರ ಸರ್ಕಾರ ಏನ್ ಕೊಡಬೇಕು ಅದನ್ನ ಕೊಡ್ತಾ ಇಲ್ಲ. ಎಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಾಕಷ್ಟು ಹಣ ಬರಬೇಕು. ಯಾಕಂದ್ರೆ ನಾವು GST ಸೆಕೆಂಡ್ ಹೈಯೆಸ್ಟ್ ಪೇ ಮಾಡ್ತಾ ಇದೀವಿ ಅಂದಾಗ ನಮ್ಗೆ ರೋಡ್ಗಳು ಬೇಕು, ರೈಲಿಗೆ ಬೇಕು. ಇನ್ನೊಂದು ಮೆಟ್ರೋ ವಿಚಾರಕ್ಕೆ ಬಂದಾಗ, ಮೆಟ್ರೋ ಕೇವಲ 1,300 ಕೋಟಿ 1,400 ಕೋಟಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ರಾಜ್ಯ ಸರ್ಕಾರ ದುಡ್ಡೆಲ್ಲ ತಗೊಂಡೋಗ್ಬಿಟ್ಟು ಈ ಭಾಗ್ಯಗಳಿಗೆ ಕೊಡ್ತಾ ಇರೋದ್ರ ಬಿಟ್ಟು ಜನರೇಷನ್ ಇಲ್ಲ ಅವ್ರಿಗೆ. 400 ಕಿಲೋಮೀಟರ್ ಮೆಟ್ರೋ ಜಾಸ್ತಿ ಮಾಡ್ತೀವಿ, ನೀವೇ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಮೆಟ್ರೋಗೆ ಅಂತಾರೆ. ಮೆಟ್ರೋದವ್ರು ಏನ್ ಮಾಡ್ತಾರೆ, ಜನರಿಗೆ 1 to 2 ರೇಟ್ಗಳು ಹಾಕೊಂಡು ಅವರು ವಸೂಲಿ ಮಾಡ್ತಾವ್ರೆ. ಇದರಿಂದ ಮತ್ತೆ ರಸ್ತೆ ಮೇಲೆ ಡಿಪೆಂಡ್ ಆಯ್ತಾ ಇದಾರೆ ಜನ. ಈ ರಸ್ತೆ ಡಿಪೆಂಡ್ ಆಗ್ಬೇಕಂದ್ರೆ ಮತ್ತೆ ಮೂಲಭೂತ ರಿಪಬ್ಲಿಕ್ ಆಫ್ ಮೆಟ್ರೋ ಆಗ್ಬಿಟ್ಟಿದೆ. ಮತ್ತೆ ಈಗ ಮೆಟ್ರೋ ಗಣರಾಜ್ಯ ತರ ಅವರವರೇ ಡಿಸೈಡ್ ಮಾಡೋದಂತೆ. ಪೊಲ್ಯೂಷನ್ ಲೆವೆಲ್ ಜಾಸ್ತಿ, ಯಾರ ಮಾತು ಕೇಳಲ್ಲ ನಾನು ಅಂತ. ಇವೆಲ್ಲಾನು ಯಾರು ಸರಿ ಮಾಡ್ತಾರೆ ಅಂತ ನಾನ್ ಕೇಳ್ತೀನಿ. ಯಾರು ಸರಿ ಮಾಡ್ಬೇಕು ಇದು ಈಗ ಸರ್? ಅದು ಕೋಆಪರೇಟಿವ್ ಫೆಡರಲಿಸಮ್ ಅಂತ ನಾವು ಸುಮಾರು ಸತಿ ಹೇಳ್ತಾ ಇರ್ತೀವಿ ಸರ್. ಅದಲ್ಲಿ ನೀವು ಸಂಘರ್ಷದ ಆದಿನೇ ಹಿಡಿದೆ ಅಂದ್ರೆ ಏನಾಗುತ್ತೆ ಸರ್ ಅಲ್ಲಿ? ಮತ್ತೆ ಅವಾಗಲೇ ಒಂದು ಮಾತು ಹೇಳ್ತಾ ಇದ್ರಿ, ತಂದೆ ಸ್ಥಾನ ಇದ್ದೀರಿ ಸ್ವಾಮಿ, ನೀವು ತಾಯಿ ಸ್ಥಾನದ ತಂದೆ ಸ್ಥಾನದಲ್ಲಿ ಇದ್ದೀರಿ. ಒಕ್ಕೂಟ ವ್ಯವಸ್ಥೆಯಲ್ಲಿ ಸಂಘರ್ಷ ಅಂದ್ರೆ ಮಗು ಅಳ್ತು, ಮಗು ಗಲಾಟೆ ಮಾಡ್ತು ಅಂದ್ರೆ ನೀವು ಕಪಾಳಕ್ಕೆ ಬಾರಿಸ್ಬಿಟ್ಟು ಒಳಗಡೆ ಹಾಕ್ಬಿಟ್ಟು ಕೂಡ ಹಾಕ್ಬಿಡ್ತೀರಾ ನೀವು? ಮಾಡ್ತೀರಾ ಅಲ್ವಾ? ನಿಮ್ಮ ವಿಷಯಕ್ಕೆ ನಿಮ್ಮ ಟ್ರ್ಯಾಕ್ ಅಲ್ಲೇ ಬರ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್ ಸರ್, ರೈಲ್ವೆ ಯೋಜನೆಗಳಿಗೆ UPA 1 and 2 ನಲ್ಲಿ ಪ್ರತಿ ವರ್ಷ ತಗೊಳ್ಳಿ 850 ಕೋಟಿ ರೂಪಾಯಿ ಅಷ್ಟೇ ಸರ್ ಆಗಿರೋದು, ಪ್ರತಿ ವರ್ಷ ಅಲಾಟ್ ಆಗಿರೋದು. ಈ ವರ್ಷ 7,500 ಕೋಟಿ. ನೀವ್ ಹೆಂಗ್ ಹೇಳ್ತೀರಾ ತಾರತಮ್ಯ ಅಂತ ಹೆಂಗ್ ಹೇಳ್ತೀರಾ? ಇಟ್ ಇಸ್ ನಾಟ್ 9 times ಬೆಟರ್ ಅಂತ ಅಂದ್ಬಿಟ್ಟು ಸರ್ ಇವ್ರು ಬಂದಾಗ ಎರಡು ವಿಚಾರ ಇರುತ್ತೆ. ಇದನ್ನ ಯಾವಾಗ್ಲೂ ನೀವು ನಿಮ್ಮ ಪಾರ್ಟಿ ಇರೋದನ್ನ ಹೇಳ್ತಾ ಇರ್ತೀರಿ. 850 ಕೋಟಿ ಅವತ್ತಿನ ಕಾಲದ ಬಜೆಟ್ನ ಎಷ್ಟು % ಅಂತ ನೀವು ಮೆನ್ಷನ್ ಮಾಡಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಇನ್ಫ್ಲೇಷನ್ ಟು. ಅವತ್ತಿನ ಕಾಲದ ರೂಪಾಯಿಯ ಮೌಲ್ಯ, ಅವತ್ತಿನ ಹಣದುಬ್ಬರ, ಅವತ್ತಿನ ಬಜೆಟ್ನ ಎಷ್ಟು % ಅಂತ. ನಿಮ್ಮ ತಂದೆಯವ್ರಿಗೆ 250 ರೂಪಾಯಿ ಸಂಬಳ ಬರ್ತಿತ್ತು ಅಂತ ಅಂದ್ಕೊಳ್ಳಿ. ಅವತ್ತಿನ ಕಾಲಕ್ಕೆ ನಿಮ್ಮ ಅಮ್ಮನ ಕೈಗೆ ಅವರು 50 ರೂಪಾಯಿ ಕೊಟ್ಟಿರ್ತಾರೆ, ಜೀವನ ಮಾಡು, ಉಳಿದಿದ್ದೇನೇನಕ್ಕೆ ಆಗ್ತಿದ್ದೀನಿ ಅಂತೇಳಿ. ಇವತ್ತಿಗೆ ನಿಮಗೆ ಒಂದು 25,000 ಸಂಬಳ ಬಂತು ಅಂದಾಗ ಅಮ್ಮನ ಕೈಗೆ 10,000 ಕೊಡ್ತೀರಿ. ಏನ್ರಿ ನಮ್ಮಪ್ಪ ಬರೀ 50 ರೂಪಾಯಿ ಕೊಡ್ತಾ ಇದ್ದಾರೆ ನಮ್ಮ ಅಮ್ಮನ ಕೈಗೆ, ನಾನು ನೋಡಿ 10,000 ಕೊಡ್ತಿದ್ದೀನಿ ಅಂದರೆ ನೋ, ಎಷ್ಟು % ಅವತ್ತಿಗೆ ಎಷ್ಟು ಕೊಟ್ಟಿದ್ರು ನಿಮ್ಮ ತಂದೆ, ಅದು ಇಂಪಾರ್ಟೆಂಟ್. ಯಾವಾಗಲೂ ಈ ಲೆಕ್ಕ ಹೇಳಬೇಕಾದ್ರೆ ಇದನ್ನು ಕನ್ಫ್ಯೂಸ್ ಮಾಡಿಬಿಡ್ತೀರಿ ನೀವು.
ನಾನು ಬಹಳ ಡಿಬೇಟಲ್ಲಿ ನೋಡಿದ್ದೀನಿ 750 ಕೋಟಿ ಕೊಟ್ಟಿದ್ರು 2,000 ಕೋಟಿ ಕೊಟ್ಟಿದ್ದಾರೆ ಅಂದರೆ ನನಗೆ ರುಪಿ ಮೌಲ್ಯ ಹೇಳಿ, ಬಜೆಟ್ನ ಎಷ್ಟು ಪರ್ಸೆಂಟ್ ಅಂತ ಹೇಳಿ, ನೋಡಿ ಅಲೋಕೇಶನ್ನ ಎಷ್ಟು ಪರ್ಸೆಂಟ್ ನೀವು ಮಾಡಿದ್ರಿ ಅಂತ ಹೇಳಿ. ಸರ್ ಆದ್ರೆ ಮೂಲ ಇನ್ಫ್ರಾಸ್ಟ್ರಕ್ಚರ್ ಆಗುತ್ತಲ್ಲ ಸರ್. ನಾನು ಡಿನೇ ಮಾಡ್ತಿಲ್ಲ, ಅದೆಷ್ಟು ಪರ್ಸೆಂಟ್ನ ಎಷ್ಟು ಪರ್ಸೆಂಟ್ ಅಂತ ನೀವು ಅದನ್ನು ಹೇಳ್ಬೇಕು ನನಗೆ. ಇನ್ಫ್ಲೇಷನ್ ಹೇಳಬೇಕು. ಗೋಲ್ಡ್ ಹೇಳ್ತಾರೆ 300 ರೂಪಾಯಿ ಗೋಲ್ಡ್ ಇತ್ತು ಅಂತಾರೆ. 300 ರೂಪಾಯಿ ಗೋಲ್ಡ್ ಇದ್ದಾಗ ನಿಮ್ಮ ತಂದೆ 10 ಗ್ರಾಮು ಚೇಂಜ್ ಮಾಡಿಸಿರ್ತಾರೆ ನಿಮ್ಮ ತಾಯಿಗೆ. ಇವತ್ತಿಗೆ ಯಾರೋ ಬಂದುಬಿಟ್ಟು 8,000 ರೂಪಾಯಿ ಇದೆ, ಇವತ್ತಿಗೆ 8,000 ರೂಪಾಯಿ ಗ್ರಾಮ್ ಇದೆ. ನೀವು 8,000 ರೂಪಾಯಿ 2 ಗ್ರಾಮ್ ಹಾಕ್ಬಿಟ್ಟು ನೋಡ್ರಿ 16,000 ರೂಪಾಯಿ ಕೊಟ್ಟು ನಾನು ಮಾಡಿಸಿದ್ದೀನಿ, ನಮ್ಮಪ್ಪ ಬರೀ 4,500 ರೂಪಾಯಿ ಕೊಟ್ಟು ಗೋಲ್ಡ್ ಮಾಡಿಸಿದ್ದು ಅಂದರೆ ಗ್ರಾಮ್ ಹೇಳ್ಬೇಕು ನೀವು ಅವಾಗ ಅಲ್ವಾ? ಅದನ್ನ ಮಾತಾಡಿ ನೀವು. ಓಕೆ ಸರ್, ಇನ್ನೊಂದು ಕಲ್ಯಾಣ ಕರ್ನಾಟಕದ್ದು ಚುನಾವಣೆ ಪೂರ್ವದಲ್ಲಿ ಹೇಳಿದ್ರೆ ಪ್ರತಿ ವರ್ಷ 5,000 ಕೋಟಿ ಕೊಡ್ತೀರಂತ ಅಂದ್ಬಿಟ್ಟು. 5,000 ಕೋಟಿ ಅಂತ ಪ್ರತಿ ವರ್ಷದ ಹೇಳಿದಂತದನ್ನ ಕಳೆದ 2 ವರ್ಷದಿಂದ ನೀವೇನ್ ಮಾಡಿದ್ರೆ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ? ತಾವು ಆವಾಗಲೇ ಒಂದು ಹೇಳ್ತಾ ಇದ್ರಿ ತಲಾ ಆದಾಯದ ಬಗ್ಗೆ. ಒಂದ್ ನಿಮಿಷ ಸರ್, ತಲಾ ಆದಾಯದ ಬಗ್ಗೆ ಮಾತಾಡ್ತಾ ಇದ್ರಿ ಅಂತ ಅಂದ್ಬಿಟ್ಟು ಈ ಕಲ್ಯಾಣ ಕರ್ನಾಟಕದ ಭಾಗದ ಕಾಂಗ್ರೆಸ್ ಸರ್ಕಾರ ಇದ್ದಂತ 50-60 ವರ್ಷದಲ್ಲಿ ಏನ್ ಮಾಡಿದಾರೆ ಅಂತ ಅದನ್ನ ಹೇಳ್ಬೇಕಲ್ಲ ಸರ್, ಜನರ ಮುಂದೆ ಹೇಳ್ಬೇಕಲ್ಲ. ಪ್ರತಿ ಸತಿನೂ ನಾವು ಕಲ್ಯಾಣ ಕರ್ನಾಟಕದ ಬಗ್ಗೆನೇ ನಾವೇ ಇದ್ ಮಾಡಿದಂತದ್ದು 371G ಬಂದ, ಆದ್ರೂ ಯಾಕೆ ತಲಾ ಆದಾಯ ಇದಿದೆ, ಹಿಂದುಳಿದ ಜಿಲ್ಲೆಗಳಿದೆ. ಒಂದ್ ನಿಮಿಷ ಸರ್, ಕಲಬುರಗಿ ಆಗ್ಬೋದು, ಬೇರೆ ಬೇರೆ ಜಿಲ್ಲೆ ಆಗ್ಬೋದು, ಏನಾಗಿದೆ ಅನ್ನೋದನ್ನ ಜನರ ಮುಂದೆ ಉತ್ತರ ಕೊಡ್ಬೇಕಲ್ಲ ಸರ್ ಅವರು. ಇದಕ್ಕೆ ಪ್ರಶ್ನೆ ಏನು ಸರ್ ಅದಲ್ಲಿ? ನಾನು ವಾಸ್ತವ ಭೇಟಿ ಶುರು ಮಾಡ್ತೀನಿ, ಚರ್ಚೆ ನಿಮ್ಮಿಂದ ಶುರು ಮಾಡ್ತೀನಿ ನಾನು ಮತ್ತೆ.